ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ಚಾಟ್ ಜಿಪಿಟಿಯನ್ನು ಹೇಗೆ ಬಳಸಬಹುದು ಮತ್ತು ಅದರ ದಿನಬಳಕೆ ಅನುಕೂಲತೆಗಳ ಬಗ್ಗೆ ಚರ್ಚಿಸೋಣ. ಚಾಟ್ ಜಿಪಿಟಿ ಬಳಸುವುದು ಬಹಳ ಸುಲಭವಾಗಿದೆ. ನೀವು ನಿಮ್ಮ ಪ್ರಶ್ನೆಗಳನ್ನು ಕನ್ನಡದಲ್ಲೇ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ತಕ್ಷಣವೇ ಉತ್ತರ ಸಿಗುತ್ತೆ. ಇಂಗ್ಲಿಷ್ನಲ್ಲೇ ಕನ್ನಡ ಟೈಪ್ ಮಾಡಿದ್ರೂ ಕೂಡ ಕನ್ನಡದಲ್ಲಿ ನೀವು ಮಾಹಿತಿ ಪಡೆಯಬಹುದು. ಉದಾಹರಣೆಗೆ ಇಲ್ಲಿ ನೀವು ನೋಡಬಹುದು ಹೇಗೆ ನಾವು ಕನ್ನಡ ಭಾಷೆ ಬಗ್ಗೆ ಮಾಹಿತಿ ಪಡೆಯಬಹುದು ಅಂತ. ಹಾಗೆ ನಾವು ಈ ಮಾಹಿತಿಯನ್ನು ಕನ್ನಡದಲ್ಲಿ ಕೂಡ ಪಡೆಯಬಹುದು. ಚಾಟ್ ಜಿಪಿಟಿಯ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಸುಲಭವಾಗಿ ಹೊಸ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಇದರ ಜೊತೆಗೆ ಸಮಯ ಉಳಿಸಿ ತಕ್ಷಣವೇ ಉತ್ತರ ಪಡೆಯಬಹುದು. ನಿಮ್ಮ ಪರ್ಸನಾಲಿಟಿ ನಿರ್ಧಾರಿತ ಪ್ರತಿಕ್ರಿಯೆಗಳನ್ನು ಪಡೆಯಬಹುದು. ಪ್ರತಿ ಚಾಟ್ನಲ್ಲಿ ನಿಮ್ಮ ಹಿಂದಿನ ಪ್ರಶ್ನೆಗಳ ಆಧಾರದ ಮೇಲೆ ನಿಮಗೆ ಉತ್ತರ ಸಿಗುತ್ತೆ. ಯಾವುದೇ ಕೆಲಸ ಶುರು ಮಾಡೋ ಮುನ್ನ ಈ ಚಾಟ್ ಜಿಪಿಟಿಯಿಂದ ಅದರ ಬಗ್ಗೆ ಮಾಹಿತಿ ಪಡೆದು ಪ್ಲಾನಿಂಗ್ ಮಾಡಬಹುದು. ಚಾಟ್ ಜಿಪಿಟಿ ಯೂಸ್ ಮಾಡೋ ಮುನ್ನ ಕೆಲವು ಸೂಚನೆಗಳು. ಎಲ್ಲ ಮಾಹಿತಿ ಅಂತರ್ಜಾಲದಿಂದ ಬರುತ್ತೆ. ಇದನ್ನು ಇನ್ನೊಮ್ಮೆ ಪರಿಶೀಲಿಸೋದು ನಿಮ್ಮ ಕರ್ತವ್ಯ. ನಿಮ್ಮ ಪರ್ಸನಲ್ ಮಾಹಿತಿಗಳನ್ನು ಚಾಟ್ ಜಿಪಿಟಿ ಅಲ್ಲಿ ಯೂಸ್ ಮಾಡಬೇಡಿ. ಉದಾಹರಣೆಗೆ ನಿಮ್ಮ ಐಡಿ ಕಾರ್ಡ್, ಫೋನ್ ನಂಬರ್, ಅಡ್ರೆಸ್ ಮುಂತಾದವು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮಲ್ಲಿಗೆ ತರುತ್ತೇನೆ. ಧನ್ಯವಾದಗಳು. ವಿಡಿಯೋ ಶೇರ್ ಮಾಡಲು ಮರಿಬೇಡಿ. ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ.